ಯೂಸ್ ಮಾಡಿರೋ ಕರ್ಚೀಫ್ ಅಥವಾ ಏನಾದ್ರು ಟವಲ್ಸ್ ಏನಾದ್ರು ಟಚ್ ಮಾಡಿ ನಿಮ್ ಕಣ್ಣನ್ನು ಟಚ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಸ್ಪ್ರೆಡ್ ಆಗುತ್ತೆ. ಜಾಸ್ತಿ ಆದಾಗ ಅದು ಸ್ವಲ್ಪ ಜಾಸ್ತಿ ಡಿಸ್ಚಾರ್ಜ್ ಬರೋದು, ಸ್ಟಿಕ್ಕಿನೆಸ್, ಬೆಳಗ್ಗೆ ಎದ್ದ ತಕ್ಷಣ ರೆಪ್ಪೆ ಎಲ್ಲ ಅಂಟಿರೋದು, ಆ ಥರ ಎಲ್ಲ ಗೊತ್ತಾಗುತ್ತೆ. ವೆರಿ ಮೈಲ್ಡ್ ಸಿಂಪ್ಟಮ್ಸ್ ಏನಾದ್ರು ಇದ್ರೆ ಅದು ತಾನಾಗೆ ಕಮ್ಮಿ ಆಗುತ್ತೆ. ಯಾರಿಗಾರು ಇನ್ಫೆಕ್ಷನ್ ಇದ್ರೆ ಅವ್ರು ಯೂಸ್ ಮಾಡಿರೋ ವಸ್ತುಗಳನ್ನ ಆದಷ್ಟು ಟಚ್ ಮಾಡಬಾರ್ದು, ನಾವು ರೀಯೂಸ್ ಮಾಡಬಾರ್ದು. ಒಂದೊಂದ್ಸಲ ಇವಾಗ ವೈರಲ್ ಇನ್ಫೆಕ್ಷನ್ ಆದಾಗ್ಲೂ ಅವ್ರ ಕಣ್ಣಲ್ಲೂ ಸ್ವಲ್ಪ ರೆಡ್ನೆಸ್ ಕಾಣಿಸ್ಕೋಬಹುದು. ಇಲ್ಲ ನಿಮ್ ಕಣ್ಣನ್ನೇನಾದ್ರು ಅವ್ರು ಕ್ಲೀನ್ ಮಾಡಿ ಅವ್ರ ಕಣ್ ಟಚ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಸ್ಪ್ರೆಡ್ ಆಗುತ್ತೆ. ಹಲೋ, ನಾನು ಡಾಕ್ಟರ್ ಪ್ರೀತಿ, ಕಣ್ಣಿನ ತಜ್ಞೆ. ಸ್ಪೆಷಾಲಿಟಿ ಬಂದು ಫೇಕೋ ಅಂಡ್ ಕಾರ್ನಿಯಾ ರಿಫ್ರಾಕ್ಟಿವ್ ಅಂತ ಹೇಳ್ತೀವಿ. ನಾನು ಇವಾಗ ವರ್ಕ್ ಮಾಡ್ತಾ ಇರೋದು ಮಿಡ್ಲೆ ಐ ಕೇರ್, ವಿಚ್ ಇಸ್ ಎ ಯೂನಿಟ್ ಆಫ್ ಡಾಕ್ಟರ್ ಅಗರ್ವಾಲ್ಸ್. ನಾನು ಇವತ್ತು ಬಂದು ಕಂಜಕ್ಟಿವೈಟಿಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಕಂಜಕ್ಟಿವೈಟಿಸ್ ಅಂದರೆ ಕಾಮನ್ ಆಗಿ ಎಲ್ಲರೂ ಮಡ್ರಾಸ್ ಐ ಇಲ್ಲ ಪಿಂಕ್ ಐ ಅಂತ ಹೇಳ್ತಾರೆ. ಅದು ಬೇರೆ ಎಷ್ಟೊಂದು ಆರ್ಗ್ಯಾನಿಸಮ್ಸ್ ಇಂದ ಕಾಸ್ ಆಗುತ್ತೆ. ಬಟ್ ಬ್ರಾಡ್ಲಿ ಬಂದು ಬ್ಯಾಕ್ಟೀರಿಯಲ್ ಅಥವಾ ವೈರಲ್ಲೇ ಕಾಮನ್ ಆಗಿರುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇವಾಗ ಹೇಗೆ ಬರುತ್ತೆ ಅಂದರೆ, ಯಾವ್ದಾದ್ರು ಡ್ರಾಪ್ಲೆಟ್ಸ್ ಇಲ್ಲ ಸೆಕ್ರೀಷನ್ಸ್, ಯಾರಿಗಾರು ಇನ್ಫೆಕ್ಷನ್ ಇದ್ದು ಆ ಸೆಕ್ರೀಷನ್ಸ್ ನಿಮ್ಮ ಕಣ್ಣಿಗೂ ಅಥವಾ ನೀವು ಮುಟ್ಟಿ ನಿಮ್ಮ ಕಣ್ಣಿಗೆ ಟಚ್ ಮಾಡ್ಕೊಂಡಾಗ ಸ್ಪ್ರೆಡ್ ಆಗುವಂಥದ್ದು. ಅದು ಡೈರೆಕ್ಟ್ಲಿ ಯಾರಿಗಾರು ಇನ್ಫೆಕ್ಷನ್ ಆದಾಗ ಜಸ್ಟ್ ನೋಡಿದ್ರೆ ಬರೋದಿಲ್ಲ. ಆದರೆ ಅವ್ರು ಯೂಸ್ ಮಾಡಿರೋ ಕರ್ಚೀಫ್ ಅಥವಾ ಏನಾದ್ರು ಟವಲ್ಸ್ ಏನಾದ್ರು ಟಚ್ ಮಾಡಿ ನಿಮ್ಮ ಕಣ್ಣನ್ನು ಟಚ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಸ್ಪ್ರೆಡ್ ಆಗುತ್ತೆ. ಯೂಶಲಿ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್ ಇರೋದು ಸೆಲ್ಫ್ ಲಿಮಿಟಿಂಗ್, ಅಂದರೆ ತಾನಾಗೆ ಕಮ್ಮಿ ಆಗುತ್ತೆ. ಫಸ್ಟ್ ಏನು ಸಿಂಪ್ಟಮ್ಸ್ ಬರುತ್ತೆ ಅಂದರೆ ಸ್ವಲ್ಪ ವಾಟ್ರಿಂಗ್ ಇಲ್ಲ ನೀರು ಹೋಗ್ತಾ ಇರೋದು ಅಂತ ಅನಿಸುತ್ತೆ, ಸ್ವಲ್ಪ ಪ್ರಿಕ್ಕಿಂಗ್ ಸೆನ್ಸೇಷನ್, ಇರಿಟೇಷನ್ ಆಗ್ಬೋದು. ಹಾಗೆ ಬ್ರಾಡ್ ಆಗಿ ತುಂಬ ಜಾಸ್ತಿ ಆದಾಗ ಕಣ್ಣು ತುಂಬ ರೆಡ್ ಆಗಿ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಡಿಸ್ಚಾರ್ಜ್ ಥರನೂ ಎಲ್ಲೋಯಿಶ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಆದಮೇಲೆ. ಸೊ ಇನಿಷಿಯಲಿ ಸ್ವಲ್ಪ ಮೈಲ್ಡ್ ರೆಡ್ನೆಸ್, ವಾಟ್ರಿಂಗ್ ಇಲ್ಲ ಸ್ವಲ್ಪ ಪ್ರಿಕ್ಕಿಂಗ್ ಸೆನ್ಸೇಷನ್ ಅಷ್ಟೇ ಇರುತ್ತೆ. ಜಾಸ್ತಿ ಆದಾಗ ಅದು ಸ್ವಲ್ಪ ಜಾಸ್ತಿ ಡಿಸ್ಚಾರ್ಜ್ ಬರೋದು, ಸ್ಟಿಕ್ಕಿನೆಸ್, ಬೆಳಗ್ಗೆ ಎದ್ದ ತಕ್ಷಣ ರೆಪ್ಪೆ ಎಲ್ಲ ಅಂಟಿರೋದು, ಆ ಥರ ಎಲ್ಲ ಗೊತ್ತಾಗುತ್ತೆ. ಯಾವಾಗ ಬಂದು ತೋರಿಸ್ಕೋಬೇಕು ಹಾಸ್ಪಿಟ್ಲಿಗೆ ಅಂದರೆ, ಇನಿಷಿಯಲಿ ಏನಾದ್ರು ಡಸ್ಟ್ ಹೋಯ್ತು ಅಂತ ಅನ್ಸಿದಾಗ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ, ಅಂದರೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಇರ್ಬೋದೇನೋ ಅಂತ. ಓಕೆ, ವೆರಿ ಮೈಲ್ಡ್ ಸಿಂಪ್ಟಮ್ಸ್ ಏನಾದ್ರು ಇದ್ರೆ ಅದು ತಾನಾಗೆ ಕಮ್ಮಿ ಆಗುತ್ತೆ. ಕಮ್ಮಿ ಆಗ್ತಾ ಇಲ್ಲ ಅಂತ ಅಂದರೆ 1-2 ಡೇಸಲ್ಲಿ ಬಂದು ತೋರಿಸ್ಕೋಬೇಕು. ನೆಕ್ಸ್ಟ್ ಬರೋಂಥ ಪ್ರಶ್ನೆ, ಅದು ಜಾಸ್ತಿ ಆಗ್ಬಿಟ್ಟಾಗ ಎಷ್ಟು ಟೈಮ್ ತಗೊಳುತ್ತೆ ಕಮ್ಮಿ ಆಗಕ್ಕೆ ಅಂತ. ಜಾಸ್ತಿ ಆದಾಗ ತುಂಬ ಸಿವಿಯರ್ ಇನ್ಫೆಕ್ಷನ್ಸ್ ಆದಾಗ ಅದು ರಿಸಾಲ್ವ್ ಆಗಕ್ಕೆ ಒಂದ್ಸಲ 1 ವೀಕಿಂದ 2 ವೀಕ್ಸ್ ಗಂಟನೂ ಆಗುತ್ತೆ. ಸೊ ಹೆದರಿಕೊಳ್ಳೋಂಥದ್ದು ಏನಿಲ್ಲ. ಅಂದರೆ ವಿತಿನ್ 2 ಡೇಸಲ್ಲಿ ಕಮ್ಮಿ ಆಗಲಿಲ್ಲ, ಇನ್ಫೆಕ್ಷನ್ ಆಗಿದೆ ಬಟ್ ಕಮ್ಮಿ ಆಗಿಲ್ಲ ಅಂತ ಗಾಬರಿ ಪಡೋಂಥದ್ದು ಏನಿಲ್ಲ. ಸ್ವಲ್ಪ ಸಿವಿಯರ್ ಇನ್ಫೆಕ್ಷನ್ಸಲ್ಲಿ 2 ವೀಕ್ಸ್ವರೆಗೂ ಟೈಮ್ ತಗೋಬೋದು. ಓಕೆ, ಸೊ ಪ್ರಿಕಾಷನ್ಸ್ ಏನು ಈ ಕಂಜಕ್ಟಿವೈಟಿಸ್ ಬರ್ದೇ ಇರಂಗೆ ನೋಡ್ಕೊಳ್ಳೋಕ್ಕೆ? ಯಾರಿಗಾರು ಇನ್ಫೆಕ್ಷನ್ ಇದ್ದರೆ ಅವ್ರು ಯೂಸ್ ಮಾಡಿರೋ ವಸ್ತುಗಳನ್ನ ಆದಷ್ಟು ಟಚ್ ಮಾಡಬಾರ್ದು, ನಾವು ರೀಯೂಸ್ ಮಾಡಬಾರ್ದು. ಇವಾಗ ನಮಗೆ ಇನ್ಫೆಕ್ಷನ್ ಆದಾಗ ಏನಾದ್ರು ಡಿಸ್ಚಾರ್ಜ್ ಬರ್ತಾ ಇದೆ ಅಂದರೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಕರ್ಚಿಫ್ಸ್ ಆ ಥರ ಆ ಡಿಸ್ಚಾರ್ಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾರ್ಮಲ್ ಟಿಶ್ಯೂಸ್ ಇಲ್ಲ ಕಾಟನ್ ಏನಾದ್ರು ಯೂಸ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡಿಬಿಡ್ಬೇಕು, ಅಂದರೆ ಎಸ್ಬಿಡ್ಬೇಕು. ಮತ್ತೆ ರೀಯೂಸ್ ಮಾಡಿ ಅದನ್ನ ಅಲ್ಲೇ ಇಟ್ಟಿರಬಾರ್ದು, ಯಾಕಂದರೆ ಬೇರೆಯವರು ಅದನ್ನ ಟಚ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂಶಲಿ ಮೈಲ್ಡ್ ಸಿಂಪ್ಟಮ್ಸ್ ಎಲ್ಲ ಜಸ್ಟ್ ಒಂದು ಸ್ವಲ್ಪ ಆಂಟಿಬಯೋಟಿಕ್ ಇಲ್ಲ ಟಿಯರ್ ಡ್ರಾಪ್ಸ್ ಅಲ್ಲೇ ಕಮ್ಮಿ ಆಗಿಬಿಡುತ್ತೆ. ಬೇರೆದನ್ನೆಲ್ಲ ಸ್ವಲ್ಪ ಟೈಮ್ ತಗೊಳ್ಳೋಂಥದ್ಕೆ ಸ್ವಲ್ಪ ಅಡಿಷ್ನಲ್ ಡ್ರಾಪ್ಸ್ ಎಲ್ಲ ಬೇಕಾಗುತ್ತೆ. ಓಕೆ, ಏನಾದ್ರು ಇನ್ವೆಸ್ಟಿಗೇಷನ್ಸ್ ಏನಾದ್ರು ಬೇಕಾಗುತ್ತಾ ಈ ಥರ ಕಂಜಕ್ಟಿವೈಟಿಸಲ್ಲಿ? ಆ ಥರದ್ದೆಲ್ಲ ಏನು ಬೇಕಾಗೋದಿಲ್ಲ ಯೂಶಲಿ, ಜನರಲ್ ಏನು ಕಂಜಕ್ಟಿವೈಟಿಸ್ ಇರುತ್ತೆ ಅದರಲ್ಲಿ. ಬಟ್ ಒಂದೊಂದ್ಸಲ ಇವಾಗ ವೈರಲ್ ಇನ್ಫೆಕ್ಷನ್ ಆದಾಗ್ಲೂ ಅವ್ರ ಕಣ್ಣಲ್ಲೂ ಸ್ವಲ್ಪ ರೆಡ್ನೆಸ್ ಕಾಣಿಸ್ಕೋಬೋದು. ಸೊ ಅದು ವೈರಲ್ ಇನ್ಫೆಕ್ಷನಿಂದ ಬರೋವಂಥ ಕಂಜಕ್ಟಿವೈಟಿಸ್ ಆಗಿರುತ್ತೆ. ಅದೆಲ್ಲ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್ ಹಾಗೆ ಕಮ್ಮಿ ಆಗುತ್ತೆ, ಫೀವರ್ ಕಮ್ಮಿ ಆಗ್ತಾ ಇರೋಂಗೆ. ಮೇಜರ್ ಸಿಂಪ್ಟಮ್ಸ್ಗೆ ಸ್ವಲ್ಪ ಮೆಡಿಕೇಶನ್ಸ್ ಬೇಕಾಗುತ್ತೆ.
ಸೊ ನೀವು ವೈರಲ್ ಫೀವರ್ ಬಂದಾಗ ಕಾಮನ್ ಆಗಿ ಕಣ್ಣಲ್ಲೂ ರೆಡ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದೊಂದು ಎಪಿಡೆಮಿಕ್ ಕಂಜಕ್ಟಿವೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಕಾಮನ್ ಆಗಿ ಸಮ್ಮರ್ ಸ್ಪ್ರಿಂಗ್ ಸೀಸನ್ ಅಲ್ಲಿ ತುಂಬಾ ಜನಕ್ಕೆ ಈ ತರ ಕಂಜಕ್ಟಿವೈಟಿಸ್ ಎಲ್ಲಾರ್ಗು ಸ್ಪ್ರೆಡ್ ಆಗುತ್ತೆ ಕಾಮನ್ ಆಗಿ. ಅದು ಅಡಿನೋವೈರಸ್ ಇಂದ ಬರೋಂಥದ್ದು. ಅದು ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ ಒಬ್ರಿಂದ ಒಬ್ರಿಗೆ. ಸೊ ಆ ತರ ಸಿಚುವೇಶನ್ಸ್ ಎಲ್ಲ ಒಂದೊಂದು, ಅದಕ್ಕೆ ಅದು ಟರ್ಮ್ ಮಡ್ರಾಸ್ ಐ ಅಂತ ಕೊಟ್ಟಿದ್ದೆ. ಯಾಕಂದ್ರೆ ಒಂದು ಎಪಿಡೆಮಿಕ್ ಅಂದ್ರೆ ತುಂಬಾ ಬೇಗ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಆ ತರ ಕಂಜಕ್ಟಿವೈಟಿಸ್ ಅಲ್ಲಿ. ಬಟ್ ಯಾವ್ದಕ್ಕೂ ಹೆದರೋಂಥದ್ದು ಏನಿಲ್ಲ. ತುಂಬಾ ಮೇಜರ್ ಇನ್ಫೆಕ್ಷನ್ ಆದಾಗ ನಿಮ್ ಕರಿಗುಡ್ಡೆ ಮೇಲೂ ಆ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು. ಇವಾಗ ಸ್ಪ್ರೆಡ್ ಹೇಗಾಗುತ್ತೆ ಕಂಜಕ್ಟಿವೈಟಿಸ್ ಬಂದಾಗ ಅಂದ್ರೆ, ಒಬ್ರಿಗೆ ಬಂದಿರುತ್ತೆ, ಅದನ್ನ ನೋಡಿದ ತಕ್ಷಣ ನಮ್ಗೂ ಕಂಜಕ್ಟಿವೈಟಿಸ್ ಆಗುತ್ತೆ, ನಮಗೂ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ತಪ್ಪು. ಗಾಗಲ್ಸ್ ಯಾಕೆ ಹಾಕೊಳ್ಳಿ ಅಂತ ಹೇಳ್ತಾರೆ ಡಾಕ್ಟರ್ಸ್ ಅಂದ್ರೆ, ಒಂದು ಪ್ರೊಟೆಕ್ಷನ್ಗೆ, ಇನ್ಫೆಕ್ಷನ್ ಆಗಿರೋ ಕಣ್ಗೆ ಮತ್ತೆ ಡಸ್ಟ್ ಹೋಗಿ ಅಥವಾ ಎಕ್ಸ್ಪೋಷರ್ ಆಗಿ ಏರ್ಗೆ ಜಾಸ್ತಿ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಒಂದ್ ಕಾರಣ. ಇನ್ನೊಂದು, ಎಲ್ಲಾರ್ಗೂ ಟೆಂಡೆನ್ಸಿ ಇರುತ್ತೆ, ಅಂದ್ರೆ ಇನ್ಫೆಕ್ಷನ್ ಆದಾಗ ನಿಮ್ಗೆ ತುಂಬಾನೇ ಪ್ರಿಕಿಂಗ್ ಸೆನ್ಸೇಷನ್ಸು, ಇಚ್ಚಿಂಗ್ ಎಲ್ಲ ಇರುತ್ತೆ. ಸೊ ಪದೇ ಕಣ್ ಮುಡ್ಕೊಂತಾ ಇರ್ತೀವಿ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೇನೆ ಗ್ಲಾಸಸ್ ಹಾಕೊಳ್ಳಿ ಅಂತಾನು ಹೇಳೋದು ಇನ್ನೊಂದು ರೀಸನ್. ಸೊ ಒಂದು, ಜಸ್ಟ್ ಎಕ್ಸ್ಪೋಷರ್ ಕಮ್ಮಿ ಆಗ್ಲಿ ಅಂತ. ಇನ್ನೊಂದು, ನಿಮ್ ಕಣ್ ರಬ್ ಮಾಡ್ಕೊಳ್ಳೋ ಟೆಂಡೆನ್ಸಿ ಕಮ್ಮಿ ಆಗ್ಲಿ ಅಂತ. ಸೊ ಜಸ್ಟ್ ನೋಡೋದ್ರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗಲ್ಲ. ನೀವು ಯೂಸ್ ಮಾಡಿರೋ ಏನಾದ್ರು ಕರ್ಚೀಫ್ ಇರ್ಬೋದು, ಟವಲ್ಸ್ ಇರ್ಬೋದು, ಅದನ್ನ ಬೇರೆಯವ್ರು ಟಚ್ ಮಾಡಿದಾಗ ಆಗುತ್ತೆ. ಇಲ್ಲ ನಿಮ್ ಕಣ್ಣನ್ನ ಏನಾದ್ರು ಅವ್ರು ಕ್ಲೀನ್ ಮಾಡಿ ಅವ್ರ ಕಣ್ ಟಚ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಸ್ಪ್ರೆಡ್ ಆಗುತ್ತೆ. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಈ ಟಾಪಿಕ್ ಬಗ್ಗೆ ಕಮೆಂಟ್ ಮಾಡಿ, ನಿಮ್ಗೆ ಆನ್ಸರ್ ಕೊಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.